ಪ್ರಿಯ ವೀಕ್ಷಕರೇ ನಮಸ್ಕಾರ. ಕನ್ನಡ ನಾಡಿನ ಜೀವನದಿ ದಕ್ಷಿಣ ದೇಶಗಂಗೆ ಕೊಡವರ ಕುಲದೇವಿ ಕಾವೇರಿ ಮಾತೆ ತಲಕಾವೇರಿಯಲ್ಲಿ ಅಕ್ಟೋಬರ್ 17ರ ಮಧ್ಯಾಹ್ನ 1:44 ಶುಭ ಮಕರ ಲಗ್ನದಲ್ಲಿ ತೀರ್ಥ ಸ್ವರೂಪಿಣಿಯಾಗಿ ಆವಿರ್ಭವಿಸಿದ್ದಾಳೆ. ರಾಜ್ಯದ ವಿವಿಧೆಡೆಯಿಂದ ನೆರೆಯ ತಮಿಳುನಾಡು, ಕೇರಳದಿಂದ ಆಗಮಿಸಿದ್ದ ಸಹಸ್ರಾರು ಸದ್ಭಕ್ತರು ಕಾವೇರಿಯು ಜಲಸ್ವರೂಪಿಣಿಯಾಗಿ ಆವಿರ್ಭವಿಸುವುದನ್ನು ಕಂಡು ಪುನೀತರಾದರು. ಅಲ್ಲದೆ ಕಾವೇರಿ ಮಾತೆಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಕಾವೇರಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡರು. ಕಾವೇರಿ ಪವಿತ್ರ ತೀರ್ಥೋದ್ಭವ ಸಮಯದಲ್ಲಿ ಪಾಲ್ಗೊಂಡಿದ್ದ ಸಹಸ್ರ ಸಂಖ್ಯೆಯ ಭಕ್ತರು ಈ ದೃಶ್ಯವನ್ನು ಕಣ್ತುಂಬಿಕೊಂಡರು. ಕಾವೇರಿ ತುಲಾ ಸಂಕ್ರಮಣದ ಹಿನ್ನೆಲೆಯಲ್ಲಿ ಭಾಗಮಂಡಲದ ಬಗಂಡೇಶ್ವರ ತಲಕಾವೇರಿ ದೇವಾಲಯವನ್ನು ಸಿಂಗರಿಸಲಾಗಿತ್ತು. ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 26ರಿಂದಲೇ ಸಾಂಪ್ರದಾಯಿಕ ಆಚರಣೆಗಳು ಆರಂಭವಾಗಿದ್ದವು. ಶುಭ ಲಗ್ನದಲ್ಲಿ ಪತ್ತಾಯಕ್ಕೆ ಅಕ್ಕಿ ಹಾಕುವುದು, ಅಗ್ನ ಮುಹೂರ್ತ, ಅಕ್ಷಯ ಪಾತ್ರೆ ಇರಿಸುವುದು, ಕಾಣಿಕೆ ಡಬ್ಬಿ ಇರಿಸುವ ಕಾರ್ಯ ನೆರವೇರಿತು. ಕವೇರ ರಾಜನ ಮಗಳು ಲೋಪಾಮುದ್ರೆ ಲೋಕಪಾವನಿಯಾಗಿ ತಲಕಾವೇರಿಯಲ್ಲಿ ಉದ್ಭವಿಸಿ ಕಾವೇರಿಯಾಗಿ ಕನ್ನಡ ನಾಡಿನ ಸಿರಿದೇವತೆ, ತಮಿಳುನಾಡಿನ ಭಾಗ್ಯ ದೇವತೆ ಎನಿಸಿದ್ದಾಳೆ. ಭಾಗಮಂಡಲದಲ್ಲಿ ಕಾವೇರಿಯು ಕನ್ನಿಕಾ ಸುಜ್ಯೋತಿ ನದಿಯೊಂದಿಗೆ ಸಂಗಮಗೊಂಡು ಗುಪ್ತಗಾಮಿನಿಯಾಗಿ ಮುಂದೆ ಹರಿಯುತ್ತಾಳೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಪುರಾಣಗಳಲ್ಲಿ ಕಾವೇರಿ ಪವಿತ್ರ ನದಿಯಾಗಿ ಉಲ್ಲೇಖವಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಸುಮಾರು 765 ಕಿಲೋಮೀಟರ್ ಸಾಗುವ ಕಾವೇರಿ ತಾಯಿ ಕೋಟ್ಯಂತರ ಜನರ ರೈತರ ಬದುಕನ್ನು ಹಸನಾಗಿಸಿದ್ದಾಳೆ. ಕಾವೇರಿ ತೀರ್ಥೋದ್ಭವದ ಅಂಗವಾಗಿ ತಲಕಾವೇರಿಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು.